ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮಿಸ್ಟರ್ 13 ಬ್ಲಾಗ್ಸ್. ಇವತ್ತು ನಾವು ಎಲ್ಲಿಗೆ ಹೋಗ್ತಿದ್ದೀವಿ ಅಂದರೆ ಅಂಜನಾದ್ರಿ ಬೆಟ್ಟಕ್ಕೆ ಹೋಗ್ತಿದ್ದೀವಿ. ಬನ್ನಿ ಇವಾಗ ಹೋಗೋಣ. ಇಲ್ಲಿ ಹಂಗೆ ಹೋಗೋ ದಾರಿಲಿ ಹಳ್ಳಿ ರೂಟ್ ಥರ ಇದೆ. ಆಮೇಲೆ ಸ್ಟಾರ್ಟಿಂಗಲ್ಲಿ ಸ್ವಲ್ಪ ತುಂಬ ಹಂಪ್ಸ್ಗಳಿದ್ದಾವೆ, ಅದನ್ನು ನಿಮಗೆ ರಿಟರ್ನ್ ಹೋಗ್ಬೇಕಾದ್ರೆ ತೋರಿಸ್ತೀನಿ. ಮತ್ತು ಇಲ್ಲಿ ಆಪೋಸಿಟ್ಟು ಮತ್ತು ಸೈಡಲ್ಲೆಲ್ಲ ಸುತ್ತ ಎಲ್ಲಿ ನೋಡಿದ್ರೂ ಕಲ್ಲುಗಳು ಕಾಣಿಸ್ತಿದ್ದಾವೆ. ಈ ಥರ ನೋಡಿ, ಅಲ್ಲಿ ಮರ ಮಧ್ಯದಲ್ಲಿ ಕಲ್ಲುಗಳಿದ್ದಾವೆ. ಆ ಥರ ಕಲ್ಲಿನ ಗುಡ್ಡಗಳೇ ಕಾಣಿಸ್ತವೆ ಬರೀ. ಅದು ಒಂಥರ ಕಣ್ಣಿಗೆ ಚೆನ್ನಾಗಿ ಕಾಣುತ್ತೆ ನೋಡೋಕ್ಕೆ. ಹಸಿರು ಯಾವ ಥರ ಕಣ್ಣಿಗೆ ಚೆನ್ನಾಗಿ ಕಾಣುತ್ತೋ ಅದೇ ಥರ ಈ ಕಲ್ಲುಗಳನ್ನು ಚೆನ್ನಾಗಿ ಕಾಣಿಸ್ತಿದೆ ನೋಡೋಕ್ಕೆ. ಹಂಗೆ ಇದು ಹಂಪಿ ಸಾಮ್ರಾಜ್ಯಕ್ಕೆ ಸೇರಿತ್ತು ಇದು ಹಳೆ ಕಾಲದಲ್ಲಿ. ಹಂಪಿ ಕಲ್ಲುಗಳು ಇದೆಲ್ಲ. ಗೈಸ್ ನೋಡಿ, ಅಲ್ಲಿ ಮರ ಎಲ್ಲ ಅಡ್ಡ ಬಂತು, ಅಲ್ಲಿ ತೋರ್ಸೋಕ್ಕಾಗಲಿಲ್ಲ. ಇಲ್ಲಿ ನೋಡಿ ಕ್ಲಿಯರಾಗಿ ಕಾಣಿಸ್ತಾ ಇದೆ ಫುಲ್. ಹಂಗೆ ಇಲ್ಲಿ ನೋಡಿ ಫ್ರಂಟ್ ಗದ್ದೆಗಳೆಲ್ಲ ಕಾಣಿಸ್ತಾ ಇದ್ದಾವೆ. ಈ ಕಡೆ ನಾಟಿ ಮಾಡಿದ್ದಾರೆ. ಗೈಸ್ ಅಲ್ಲಿ ಮೇಲ್ ತುದಿಲಿ ಕಾಣಿಸ್ತಿದೆಯಲ್ಲ, ಅದೇ ಗೈಸ್ ಅಂಜನಾದ್ರಿ ಟೆಂಪಲ್, ಆಂಜನೇಯಂದು. ಅಲ್ಲಿ ಮೇಲೆ ಕರೆಕ್ಟಾಗಿ ಕಾರ್ ಪಾರ್ಕಿಂಗಲ್ಲಿ ಕಾರ್ನ ನಿಲ್ಲಿಸ್ಬಿಟ್ಟು ಇಲ್ಲಿ ಬಂದ್ವಿ. ಇಲ್ಲಿ ಮೇಕ್ ಹತ್ತೋಗ್ಬೇಕು. ಈಗ ಮೇಕ್ ಹತ್ತೋಗೋಕ್ಕೆ ಹೋಗ್ತಾಯಿದ್ದೀವಿ. ಇಲ್ಲಿ ಒಳಗಡೆಯಿಂದ ಇಲ್ಲಿ ಬೆಟ್ಟಿಂದ ಎಂಟ್ರಿ ತಗೊಂಡು ಮೇಲೆ ಹತ್ತೋಗ್ತೀವಿ. ಬರ್ತಾ ಬರ್ತಾ ಮೇಲೆ ಸ್ವಲ್ಪ ಹತ್ತುತ್ತಿದ್ದಂಗೆ ಇಲ್ಲಿ ಹಸು ಎಲ್ಲ ಸಾಕಿರೋದೆಲ್ಲ ಕಾಣುತ್ತೆ. ಹಂಗೆ ನೋಡ್ಕೊಂಡು ಈ ಕಡೆಯಿಂದ ಮೇಲೆ ಹತ್ತಿ ಹೋಗ್ತಾಯಿದ್ದೀನಿ. ಇಲ್ಲಿಂದ ಮೇಲೆ ಹತ್ತಿ ಹೋಗ್ತಾಯಿದ್ದೀನಿ. ಮತ್ತು ಮೇಲೆ ಹೋಗ್ತಾ ಹೋಗ್ತಾ ಶೀಟ್ ಕವರ್ ಇರೋ ಥರನೂ ಕಾಣಿಸ್ತಾ ಇದೆ. ಶೀಟ್ ಕವರ್ ಇದ್ದರೆ ಅದನ್ನು ತೋರಿಸ್ತೀನಿ ಗೈಸ್. ಇಲ್ಲಿ ಹಂಗೆ ಕಪ್ಪು ಮುತ್ತಿದ್ದು ಕೋತಿ ಕಾಣಿಸ್ತಿದೆ. ಇಲ್ಲಿ ನಾವು ಇವಾಗ ಎಂಟ್ರಿ ಆದ್ವಿ. ಇಲ್ಲಿ ಹನುಮಾನ ಜನ್ಮಸ್ಥಳ ಅಂತ ಬೋರ್ಡ್ ಇದೆ. ಹಾಗೆ ಇಲ್ಲಿ ಕಾಲು ತೊಳೆಯೋಕ್ಕೆ ಜಾಗನೂ ಇದೆ. ಅಲ್ಲಿಗ ಕಾಲು ತೊಳ್ಕೊಂಡು ಹೊರಡ್ತೀವಿ ಮೇಲೆ. ಹಂಗೆ ಇಲ್ಲಿ ಕಾಲು ತೊಳ್ಕೊಂಡಿದ್ದ ತಕ್ಷಣ ನನಗೆ ಇಲ್ಲಿ ಚಿಕ್ಕದೊಂದು ಗುಡಿ ಥರ ಕಾಣಿಸ್ತಾ ಇದೆ. ಇದು ಬನ್ನಿ ಹೋಗ್ಬಿಟ್ಟು ಬರೋಣ ಅಲ್ಲಿಗೆ. ಇದು ಹನುಮಾನ್ದು ಚಿಕ್ಕ ಸ್ಟ್ಯಾಚು ಥರ ಇದೆ, ಆರೆಂಜ್ ಕಲರಲ್ಲಿ ಮಾಡಿದ್ದಾರೆ. ಇದು ನೋಡಿ ಗೈಸ್, ಇದು ತಾಮ್ರದ್ದು ರಾಮ. ಇದು ರಾಮನ ಸ್ಟ್ಯಾಚು ಇದೆ, ಆ ಕಡೆ ಹನುಮಾನ್ ಇದೆ. ಇದು ಬಂದು 575 ಸ್ಟೆಪ್ಸ್ ಇದೆ. ಈ ಥರ ಮೆಟ್ಲು ಥರ. ಬನ್ನಿ ಗೈಸ್ ಈಗ ಹತ್ಬಿಟ್ಟು ಹೋಗೋಣ. ಹಾಗೆ ಇಲ್ಲಿ ತುಂಬ ಮಂಕಿಗಳಿದೆ, ತುಂಬ ಮಂಗಗಳು ಕಾಣಿಸ್ತವೆ ಇಲ್ಲಿ. ಯಾಕೆಂದರೆ ಇದು ಆಂಜನೇಯಂದು ಸನ್ನಿಧಿ ಆಗಿರೋದ್ರಿಂದ ಹಂಗಿದೆ ನೋಡಿ ಗೈಸ್. ಇಲ್ಲೆಲ್ಲ ಜೈ ಶ್ರೀರಾಮ್ ಅಂತ ಬರೆದಿದ್ದಾರೆ. ಈಗ ಹತ್ಬಿಟ್ಟು ಹೋಗ್ತಾಯಿದ್ದೀನಿ ಗೈಸ್. ಇಲ್ಲಿ ಮೆಟ್ಲು ಹತ್ತಬೇಕಾದ್ರೆ ಮೇಲ್ಗಡೆ ಬಿಸಿಲು ಆಗಬಾರ್ದು ಅಂತ ಶೀಟ್ ಕವರ್ ಇದೆ. ಮತ್ತು ಸುಸ್ತಾದವರಿಗೆ, ವಯಸ್ಸಾದವರಿಗೆ ಎಲ್ಲ ಕೂರೋಕ್ಕೆ ಜಾಗನೂ ಇಲ್ಲ ಅಲ್ಲಲ್ಲೇ ಈ ಥರ. ಅದನ್ನು ನಿಮಗೆ ತೋರಿಸ್ತಾ ಇದ್ದೀನಿ. ಇಲ್ಲಿ ಮೇಕ್ ಹೋಗ್ತಾಯಿದ್ದೀವಿ ಈಗ. ನೋಡಿ ಈ ಕಡೆಯಿಂದ ಎಲ್ಲ ಹತ್ಬಿಟ್ಟು ಕೆಳಗಡೆ ಇಳಿದು ಬರ್ತಾವ್ರೆ.
ಹನುಮಂತಂದು ಜನ್ಮಸ್ಥಳ. ಇವಾಗ ನಾವು ಹೋಗ್ತಿದ್ದೀವಲ್ಲ ಮೇಲ್ಗಡೆ, ಅಲ್ಲಿ ದೇವಸ್ಥಾನದ ಹತ್ರ ಹೋಗ್ತಿದ್ದೀವಿ ನೋಡಿ. ಯಾರು ಹಂಪಿಗೆ ಬರ್ತೀರಾ, ಹಂಪಿಗೆ ಬಂದವ್ರು ಯಾರು ಈ ಪ್ಲೇಸ್ನ ಮಿಸ್ ಮಾಡಲೇಬೇಡಿ. ಈಗ ಹಂಪಿಯಿಂದ ಸಖತ್ ಹತ್ರದಲ್ಲಿದೆ, ಹೆಚ್ಚು ಕಮ್ಮಿ 1 ಕಿಲೋಮೀಟರ್ ಅಂತಲೇ ಹೇಳ್ಬೋದು ಹಂಪಿಗೆ. ಇದಕ್ಕೆ ಇನ್ನೊಂದು ರೂಟಿಂದನೂ ಬರ್ಬೋದು. ಆನೆಗುಂದಿ ಹತ್ರದಿಂದ ಬಂದರೆ ಅಲ್ಲಿ ತೆಪ್ಪದಿಂದ ಬರಬೇಕಾಗ್ಬೋದು. ಹಂಗೆ ಈ ಕಡೆ ನೋಡಿ ಗೈಸ್, ಇಲ್ಲಿ ನದಿ ಹರಿತಾ ಇದೆ. ಅಲ್ಲಿ ನೋಡಿ ಗೈಸ್, ಇಲ್ಲಿ ನದಿ ಹರಿತಾ ಇದೆ. ನಾವು ಇನ್ನೂ ಆಲ್ರೆಡಿ ಅರ್ಧನೂ ಹತ್ತಿಲ್ಲ, ಇನ್ನೂ ಆಲ್ರೆಡಿ ಸುಸ್ತಾಗ್ತಾಯಿದೆ ನನಗೆ. ನಾವು ತಿಂಡಿ ಎಲ್ಲ ಫುಲ್ ತಿನ್ಕೊಂಡೇ ಬಂದ್ವಿ ಬರುವಾಗ. ನೀವು ಯಾರು ಈ ಕಡೆ ಸೈಡ್ ಇದಕ್ಕೆಲ್ಲ ಬರೋದಾದ್ರೆ ತಿಂಡಿ ಎಲ್ಲ ಫುಲ್ಲಾಗಿ ತಿನ್ಕೊಂಡೇ ಬನ್ನಿ. ಯಾಕೆಂದರೆ ನಿಮಗೆ ಬೆಟ್ಟ ಹತ್ತಕ್ಕೆ ಶಕ್ತಿ ಬೇಕಲ್ಲ, ಅದಕ್ಕೆ. ಬೋಲೋ ಜೈ ಜೈ ರಾಮ್, ಜೈ ಜೈ ರಾಮ್, ಜೈ ಶ್ರೀರಾಮ್ ಅಷ್ಟೇ. ನೋಡಿ ಅಲ್ಲಿ ಕಾಣಿಸ್ತೈತೆ. ನೋಡಿ ಗೈಸ್, ಅಲ್ಲಿ ಮೇಲೆ ವೈಟ್ ಕಲರ್ ಅಲ್ಲಿ ಇದೆಯಲ್ಲ, ಅಲ್ಲಿ ದೇವಸ್ಥಾನ ಇರೋದು ಗೈಸ್ ಇದು. ಈಗ ಅಲ್ಲಿಗೆ ಹೋಗೋಣ ಗೈಸ್, ಈಗ ಹೋಗ್ತಿದ್ದೀನಿ ಹತ್ತಿ, ಅಲ್ಲಿಗೆ ಹೋಗೋಣ. ಬರ್ತಾ ಒಂದು ರೈಟಿಗೆ ಒಂದು ಡಿವಿಷನ್ ಸಿಕ್ತು, ಈ ಥರ ವೈಟ್ ಸ್ಟೇರ್ ಸಿಕ್ಕೈತೆ. ಇಲ್ಲಿ ಮೇಲೆ ಹೋಗ್ಬಿಟ್ಟು ನೋಡ್ತೀನಿ ಹಸಿ ಏನು ಸಿಗುತ್ತೆ ಅಂತ ನಿಮಗೂ ತೋರಿಸ್ತೀನಿ ಬನ್ನಿ. ಇಲ್ಲಿ ಆ್ಯಕ್ಚುಲಿ ಇನ್ನೊಂದು ಏನೋ ಗುಡಿ ಥರ ಕಾಣಿಸ್ತಾ ಇದೆ, ಅದರ ಹೋಗೋಣ. ಆದರೆ ವ್ಯೂ ಮಾತ್ರ ಇಲ್ಲಿ ಮಸ್ತಾಗಿದೆ. ಈ ಕಡೆಯಿಂದ ನೋಡಿ, ಸಖತ್ತಾಗಿದೆ ಅಲ್ವಾ ಗೈಸ್? ವ್ಯೂ ಸಖತ್ತಾಗಿದೆ, ವ್ಯೂ ಅಂತೂ ಸಖತ್ತಾಗಿದೆ ಇಲ್ಲಿ. ಮತ್ತು ಇಲ್ಲಿ ಏನೇನೋ ಕಲ್ಲೆಲ್ಲ ಕಟ್ಟಿದ್ದಾರೆ, ಅದೇನಕ್ಕೆ ಅಂತ ಗೊತ್ತಿಲ್ಲ. ಮೋಸ್ಟ್ಲಿ ಅರ್ಕೆ ಕಲ್ಲು ಆ ಥರ ಏನೋ ಇರ್ಬೋದು. ಗುಹೆನೂ ಇದೆ ಇಲ್ಲಿ ಒಂದು, ಅಲ್ಲಿ ಗುಹೆ ಒಳಗಡೆ ಒಂದು ಗುಡಿ ಥರನೂ ಕಾಣಿಸ್ತಾ ಇದೆ. ನೋಡೋಣ ಗೈಸ್ ಅಲ್ಲಿಗೆ ಹೋಗ್ಬಿಟ್ಟು ಆಮೇಲೆ. ಮತ್ತು ನೋಡಿ ಗೈಸ್, ಇದು ವ್ಯೂ ಅಂದಲ್ಲ ಈ ಕಡೆ ಕಾಣಿಸ್ತಾ ಇದೆ. ಹಂಗೆ ಇಲ್ಲಿ ಇನ್ನೊಂದೇನೋ ಇದ್ರ ಥರ ಇದೆ ಗುಡಿ ಥರ, ಅದನ್ನೂ ತೋರಿಸ್ತೀನಿ ನಿಮಗೆ. ಅಲ್ಲದ್ರೆ ಅದ್ರ ಹತ್ರನೇ ಹೋಗ್ತಾಯಿದ್ದೀನಿ ನಾನು ಇವಾಗ. ಇದು ಬಂದು ಅಲ್ಲಿ ಮುಂದೆ ಹೋಗ್ಬಿಟ್ಟು ಇನ್ಫಾರ್ಮೇಷನ್ ಹೋದರೆ ನನಗೂ ಇದೇನೋ ಗೊತ್ತಿಲ್ಲ. ಫಸ್ಟ್ ಟೈಮ್ ನಾನು ಬರ್ತಾ ಇರೋದು. ತುಂಬ ವರ್ಷದಿಂದ ಇಲ್ಲಿಗೆ ಬರಬೇಕು ಅಂತ ಅಂದ್ಕೊಂಡಿದ್ದೆ, ಆದರೆ ಆಗಿರಲಿಲ್ಲ. ಈಗ ಫಸ್ಟ್ ಟೈಮ್ ಬಂದಿರೋದಕ್ಕೆ ಎಲ್ಲ ಕಡೆ ನೋಡ್ಕೊಂಡೇ ಹೋಗೋಣ ಗೈಸ್. ಗೈಸ್, ನಿಮಗೆ ಗುಡಿ ಥರ ಇದೆ ಅಂತ ಅನ್ನಲ್ಲ, ಅದನ್ನು ತೋರಿಸ್ದೆ ಆಲ್ರೆಡಿ. ಹಾಗೆ ಈಗ ಅಲ್ಲಿ ಒಂದು ಡೋರ್ ಥರ ಕಾಣಿಸ್ತಿದೆ ಚಿಕ್ಕದು, ಕಲ್ಲೆಲ್ಲ ಕಟ್ಟಿದ್ದಾರೆ ಅಂತ ಹೇಳಿದ್ನಲ್ಲ, ಅಲ್ಲಿ ಡೋರ್ ಥರ ಕಾಣಿಸ್ತಿದೆ. ಚಿಕ್ಕದು ಅಂದರೆ ಸಖತ್ ಚಿಕ್ಕದು, ಬಗ್ಬಿಟ್ಟು ಹೋಗ್ಬೇಕು ಅಂತ ಅನಿಸುತ್ತೆ. ಮತ್ತು ಗುಹೆ ಥರ ಇದೆ ಅದು. ಬನ್ನಿ ಈಗ ನೋಡೋಣ ಅದ್ರ ಹತ್ರ ಹೋಗ್ಬಿಟ್ಟು. ಅಲ್ಲಿದೆ, ಈಗ ಹೋಗ್ತಾಯಿದ್ದೀನಿ ಅಲ್ಲಿಗೇನೆ. ಕಲ್ಲೆಲ್ಲ ನೋಡಿ ಎಷ್ಟೊಂದು ಕಲ್ಲು ಜೋಡಿಸಿದ್ದಾರೆ ಇಲ್ಲಿ. ಮೋಸ್ಟ್ಲಿ ಅರ್ಕೆ ಆ ಥರ ಈ ಥರ ಏನೋ ಇರ್ಬೋದು ಇದು. ನೋಡಿ ಈಗ ಹೋಗ್ತಾಯಿದ್ದೀನಿ ಅಲ್ಲಿಗೆ. ನೋಡಿ ಅಲ್ಲೂ ಜೋಡಿಸಿದ್ದಾರೆ ಕಲ್ಲುಗಳಲ್ಲೂ ಜೋಡಿಸಿದ್ದಾರೆ. ಪೂರ್ತಿ ತಂಪಾಗಂತೂ ಇದೆ ಇದು. ಇಲ್ಲೇನೋ ಇದೆ, ಇದು ಬಂದು ಏನೋ ಕಾಣಿಸ್ತಾ ಇದೆ. ನೋಡೋಣ ಗೈಸ್ ಇದ್ರೊಳಗಡೆ ಹೋಗ್ಬಿಟ್ಟು. ಒಳಗಡೆ ಹೋಗ್ಬೋದೋ ಇಲ್ಲವೋ ಅಂತ ಗೊತ್ತಿಲ್ಲ. ಇದು ಗುಹೆ ಥರ ಇದೆ. ಹಾಗೆ ಇಲ್ಲಿ ಹೋಮಕುಂಡ ಇದೆ. ಇದು ಬಂದು ಸ್ವಾಮೀಜಿ ಯಾರೋ ಉಳ್ಕೊಳ್ಳೋಂಥ ಜಾಗ ಅಂತ ಅನಿಸುತ್ತೆ. ಇದ್ರೊಳಗಡೆ ಬಂದು ನೋಡಿ, ಇದ್ರೊಳಗಡೆಯಿಂದನೂ ಏನೋ ಗುಹೆ ಥರ ಎಲ್ಲ ಇದೆ. ಇಲ್ಲಿ ಮೆಟ್ಲಿದೆ ನೋಡಿ ಗೈಸ್. ಈ ಜಾಗನ ಎಷ್ಟು ಜನರ ಮಟ್ಟಿಗೆ ತೋರಿಸಿಲ್ಲ ಅನ್ನೋ ಗೊತ್ತಿಲ್ಲ. ನನಗಂತೂ ತೋರಿಸ್ಬೇಕು ಅಂತ ಅನ್ನಿಸ್ತು. ನಾನು ನೋಡ್ತಾಯಿದ್ದೀನಿ, ಅದನ್ನೆಲ್ಲ ನೀವು ನೋಡಬೇಕು ಅಂತ ನಿಮಗೂ ತೋರಿಸಿದ್ದೀನಿ. ಹಾಗೆ ಈ ಡೋರ್ ಅಂತ ಅಂದಲ್ಲ, ಈ ಡೋರ್ ಹತ್ರದಿಂದ ಕರೆಕ್ಟಾಗಿ ಎಂಟ್ರಿ ಆದ ತಕ್ಷಣವೇ ಒಂದು ವ್ಯೂ ಸಿಗುತ್ತೆ ನೋಡಿ. ಈ ಥರ ನದಿ ಹರಿತಿರೋದು ಮತ್ತು ಕಲ್ಲುಗಳು ಒಂಥರ ಸಖತ್ತಾಗಿ ಕಾಣುತ್ತೆ ಗೈಸ್. ಇದು ನೋಡೋಕ್ಕೆ ಹಂಗೆ ಸಖತ್ತಾಗಿದೆ. ನಾನು ಅಲ್ಲಿ ಒಳಗಡೆ ನಿಮಗೆ ತೋರಿಸಿದೆ. ಅದು ಎಷ್ಟು ಜನ ನೋಡಿಲ್ಲ ಅನ್ನೋದು ಗೊತ್ತಿಲ್ಲ ನನಗೆ. ನೋಡಿರೋರು ಯಾರಾದ್ರು ಇದೆ ಕಮೆಂಟ್ ಮಾಡಿ ಗೈಸ್ ಏನೋದು ಅಂತ. ಬನ್ನಿ ಗೈಸ್, ಮತ್ತೆ ಅಲ್ಲಿಗೆ ಹೋಗ್ಬಿಟ್ಟು ಕಂಟಿನ್ಯೂ ಮಾಡೋಣ ಅಲ್ಲಿ ಬೆಟ್ಟದ ಮೇಕತ್ತನ್ನ. ಬನ್ನಿ. ನಾನು ಇಲ್ಲಿ 230 ಸ್ಟೆಪ್ಸ್ ಹತ್ತಿದೆ. ನನಗೇನು 230 ಸ್ಟೆಪ್ಸ್ ಹತ್ತಿದೆ ಅಂತ ಗೊತ್ತಾಯ್ತು ಅಂತ ಕೇಳ್ತೀರಾ ನೋಡಿ. ಇಲ್ಲಿ ಬರೆದಿದ್ದಾರೆ, ಇಲ್ಲಿ ಸೈಡಲ್ಲಿ ಇದೇ ಥರ ಎಲ್ಲೆಲ್ಲಿ ಬರೆದಿದ್ದಾರೆ ಅಂತ ತೋರಿಸ್ತೀನಿ ನಿಮಗೆ. ಹಂಗೆ 230, 231 ಅಂತ ಇಲ್ಲಿದೆ. ಆ ಥರ ಎಲ್ಲ ಕಡೆನೂ ಬರೆದಿದ್ದಾರೆ ಸ್ಟೆಪ್ಸ್ದು ನಂಬರು.
ಹಂಗಾಗಿ ನಾನು ನಿಮಗೂ ತೋರಿಸ್ದೆ, ಅದನ್ನ ಹೇಳಿದೆ. ಇಲ್ಲ ಅಂದಿದ್ರೆ ನಾನು ಕೌಂಟ್ ಮಾಡ್ಕೊಂಡು ಬಂದಿರಲಿಲ್ಲ ಕೆಳಗಡೆಯಿಂದ. ಗೈಸ್ ನೋಡಿ, ಇದು ಹಂಗೆ ವಾಟರ್ ಟ್ಯಾಂಕಿಗೂ ರಾಮಂದು ಹನುಮಾನ್ದು ಎಲ್ಲ ಪೇಂಟಿಂಗ್ಸ್ ಮಾಡಿದ್ದಾರೆ ಇಲ್ಲಿ. ಮಂಗಗಳು ಅಂತ ಹೇಳಿದ್ಮೇಲೆ ನೋಡಿ, ಇಲ್ಲೇ ಸ್ಟಾರ್ಟ್ ಆಗಿದ್ದಾವೆ, ಇಲ್ಲೇ ಇದ್ದಾವೆ ಮಂಗಗಳೆಲ್ಲ ಇದ್ದಾವೆ ಇಲ್ಲಿ. ಅದನ್ನೇ ತೋರಿಸ್ತೀನಿ ನೋಡಿ. ಈ ಕಡೆ ಒಂದಿದೆ, ಹಂಗೆ ತುಂಬ ಇದ್ದಾವೆ ಗೈಸ್ ಇಲ್ಲಿ. ನೀವು ಫೋನು ಏನಾದ್ರು ತಿನ್ನಕ್ಕೆ ತಗೊಬಂದಿದ್ದು, ಆಮೇಲೆ ಪ್ರಸಾದ ದೇವರಿಂದ ಪೂಜೆ ಮಾಡ್ಸೋಕ್ಕೆ ಅಂತ ತಂದಿರ್ತೀರಲ್ಲ, ಅದನ್ನೆಲ್ಲ ಹುಷಾರಾಗಿ ಇಟ್ಕೋಬೇಕು ನೋಡಿ. ಕೈಯಿಂದ ಫೋನೆಲ್ಲ ಕಿತ್ಕೊಂಡೋಗೋ ಚಾನ್ಸಸ್ ಜಾಸ್ತಿನೇ ಇದೆ ಇಲ್ಲಿ. ಹುಷಾರಾಗಿ ಇಟ್ಕೊಳ್ಳಿ, ಎಲ್ಲ ಸೇಫಾಗಿ ಇಟ್ಕೊಂಡ್ಬಿಟ್ಟು ಬೆತ್ತ ಹತ್ತಕ್ಕೆ ಸ್ಟಾರ್ಟ್ ಮಾಡಿ ಗೈಸ್. ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ. ಅಲ್ಲಿಗೆ 377 ಸ್ಟೆಪ್ಸ್ ಆಯಿತು ಗೈಸ್, ಅಲ್ಲಿ ಬರ್ದಿದ್ದಾರೆ ನೋಡಿ. ಇಲ್ಲಿ ಸಣ್ಣದು ಗುಹೆ ಥರ ಜಾಗ. ಸಂಗೆ ನಾನು ಫೋನ್ನ ತುಂಬ ಎದ್ರುಕೊಂಡು ಇಟ್ಕೊಂಡು ಬ್ಲಾಗ್ ಮಾಡ್ತಾಯಿದ್ದೀನಿ. ಯಾಕೆಂದರೆ ಇಲ್ಲಿ ಮಂಕಿಗಳು ಜಾಸ್ತಿ ಅಲ್ವಾ, ಫೋನ್ ಏನಾದ್ರು ಕಿತ್ಕೊಂಡು ಹೋಗ್ಬಿಟ್ರೆ ಏನು ಮಾಡೋದು ಅಂತ. ನೋಡಿ ಇಲ್ಲಿ ಇದು ಹನುಮಂತನ ಸನ್ನಿಧಿ ಆಗಿರೋದ್ರಿಂದ ಮಂಕಿಗಳು ತುಂಬ ಇದ್ದಾವೆ, ಮಂಗಗಳು. ನಿಮಗೆ ತೋರಿಸ್ತಾ ಇದ್ದೀನಿ, ಸಖತ್ ಮಂಗಗಳಿದ್ದಾವೆ. ನಾವಿವಾಗ ಅಲ್ಲಿಂದ ಹತ್ತು ಬಂದಿದ್ದಾವೆ. ಆ ಸ್ಟೇರ್ಸ್ ಮೇಲಿಂದ ಹತ್ತು ಬಂದ್ವಿ, ಇವಾಗ ಮೇಲೆ ಹೋಗ್ತಿದ್ದೀವಿ. ಜೈ ರಾಮ್ ಜೈ ಜೈ ರಾಮ್ ಅಂತ. ಬನ್ನಿ ಗೈಸ್ ಹೋಗೋಣ. ಇಲ್ಲಿ ನೋಡಿ 404 ಸ್ಟೆಪ್ಸ್ ಆಯಿತು. ಇದೊಂದು ನೋಡಿ ಗೈಸ್, ಇಲ್ಲಿ ಬಗ್ಬಿಟ್ಟೆ ಹೋಗ್ಬೇಕು, ಇಲ್ಲಿ ತಲೆ ಹೊಡೆಯುತ್ತೆ ನೋಡಿ. ಇದು ಗೈಸಲ್ಲಿ ಅಷ್ಟು ಮಾತ್ರ ಹಂಗಿರೋದು, ಅದು ಬಗ್ಬಿಟ್ಟು ಬರುತ್ತಲ್ಲ. ಇನ್ನು ಮಿಕ್ಕಿದೆಲ್ಲ ಆರಾಮಾಗೈತೆ, ಹೋಗ್ಬೋದು. ಮೇಲೆ ಹೊತ್ತೋಗ್ತಿದ್ದೀವಿ ಅಲ್ಲಿಗೆ. ಜೈ ಶ್ರೀರಾಮ್ ಜೈ ಶ್ರೀರಾಮ್ ಜೈ ಶ್ರೀರಾಮ್ ಜೈ ಶ್ರೀರಾಮ್ ಜೈ ಶ್ರೀರಾಮ್ ಜೈ ಶ್ರೀರಾಮ್. ಗೈಸ್ ಬನ್ನಿ ಹೋಗೋಣ. ಅಂಕಲ್ ಇನ್ನೂ ಎಷ್ಟು ಮೆಟ್ಲಿದೆ ಇಲ್ಲಿ? ಜೈ ಶ್ರೀರಾಮ್. ಮೆಟ್ಲು ಎಷ್ಟು ನಂಬರ್ ಇದೆ? ಸ್ವಲ್ಪ ಇದೆ ಅಷ್ಟೇ ಅಲ್ಲ, ಇನ್ನ ಸ್ವಲ್ಪ. ಬನ್ನಿ ಗೈಸ್, ಈಗ ಅಂಕಲ್ ಸ್ವಲ್ಪ ಇದೆ ಅಂತ ಹೇಳಿದ್ರೆ, ಸ್ವಲ್ಪ ಮೆಟ್ಲಿದೆ ಅಂತ ಹೇಳಿದ್ರಲ್ಲ, ಸ್ವಲ್ಪ ಮೇಲೆ ಹೋಗ್ಬಿಟ್ಟು ತೋರಿಸ್ತೀನಿ ಅಂಕಲ್ ಎಲ್ಲರಿಗೂ. ಇಲ್ಲೇ ಕಾಣಿಸ್ತಿದೆ ನೋಡಿ ನಮಗೆ ಟೆಂಪಲ್. ಹೋಗೋಣ, ಮೇಲೆ ಹೋಗೋಣ ಗೈಸ್. ನೋಡಿ ಪೇಂಟಿಂಗ್ಸು, ಬಾಲ ಹನುಮಾನು, ಆ ಕಡೆ ದೊಡ್ಡ ಹನುಮಾನು, ಹಂಗೆ ಈ ಕಡೆ ನೋಡಿದ್ರೆ ನಮಗೆ ಟೆಂಪಲ್ ಕಾಣಿಸುತ್ತೆ. ಈಗ ಟೆಂಪಲ್ ಹತ್ರ ಹೋಗ್ತಿದ್ದೀನಿ, ಹೋಗೋಣ. ಇಲ್ಲಿ ನಾನು ಹೇಳ್ದಂಗೆ ಫೈನಲಿ 575 ಸ್ಟೆಪ್ಸ್ನ ನಾವು ಕಂಪ್ಲೀಟಾಗಿ ಹತ್ಕೊಂಡು ಬಂದ್ವಿ. ಇವಾಗ ಟೆಂಪಲ್ ಹತ್ರ ಬಂದ್ವಿ ನೋಡಿ ಗೈಸ್. ಈ ಕಡೆ ಇದೆ ಟೆಂಪಲ್ಲು. ಈಗ ಒಳಗಡೆ ತೋರಿಸ್ತೀನಿ ಗೈಸ್, ಒಳಗಡೆ ಶೂಟ್ ಮಾಡ್ಬೋದಲ್ಲ ಗೊತ್ತಿಲ್ಲ, ಒಟ್ಟಾಗಿ ತೋರ್ಸೋಕ್ಕಂತೂ ಟ್ರೈ ಮಾಡ್ತೀನಿ. ಎಷ್ಟಾಗುತ್ತೆ ಅಷ್ಟನ್ನ ತೋರಿಸ್ತೀನಿ. ಆಯ್ತಾ ಈಗ ಒಳಗಡೆ ಬಂದ್ವಿ, ದೇವಸ್ಥಾನದ ಒಳಗಡೆ ತೋರಿಸ್ತಿದ್ದೀನಿ. CCTV ಸರ್ವೆಲೆನ್ಸಲ್ಲಿ ಇರ್ತೀರ ನೀವು. ಇಲ್ಲಿ ಎಂಟ್ರೆನ್ಸಿಗೆ ಬರ್ತಿದ್ದಂಗೆ ಒಂದು ಹನುಮಾನ್ದು ಫೋಟೋ ಫ್ರೇಮ್ ಸಿಕ್ತು. ಇಲ್ಲಿ ವಿಡಿಯೋ ಫೋಟೋಗ್ರಫಿ ಅಲೋ ಇಲ್ಲ ಅಂತ ಬರೆದಿದ್ದಾರೆ, ನೋಡೋಣ. ವಿಡಿಯೋ ಮಾಡೋಣ ಅಂತ ಮಾಡ್ತಾಯಿದ್ದೆ, ಅಷ್ಟರಲ್ಲಿ ಅವರು CCTV ಎಲ್ಲ ರೆಕಾರ್ಡ್ ಆಗುತ್ತೆ, ವಿಡಿಯೋ ಎಲ್ಲ ಅಲೌಡ್ ಇಲ್ಲ ಅಂದರು. ಅದಕ್ಕೆ ಎಲ್ಲ ಆಫ್ ಮಾಡಿಬಿಟ್ಟೆ. ಈಗ ಹೊರಗಡೆ ಬಂದೆ. ಈ ದೇವಸ್ಥಾನದ ಟೈಮಿಂಗ್ಸ್ ಬಂದು 8 ಗಂಟೆಯಿಂದ 12:30 ಮತ್ತೆ ಬ್ರೇಕ್ ಇರುತ್ತೆ. ಅನ್ನಪ್ರಸಾದ ಸಿಗುತ್ತೆ 12:30. ಅದು ಇಲ್ಲಿ ಬೋರ್ಡಲ್ಲಿದೆ. ಹಂಗೆ ಈ ಕಡೆ ಒಂಚೂರು ಮೇಲ್ಗಡೆ ವ್ಯೂ ನೋಡ್ಕೊಬರೋಣ ಅಂತ ಹೋಗ್ತಿದ್ದೀನಿ. ಮೆಟ್ಲು ಹತ್ಬಿಟ್ಟು ಮೇಲ್ಗಡೆ ಒಳ್ಳೆ ವ್ಯೂ ಇದೆ ಅಂತ ಅಂದ್ಕೊಂಡಿದ್ದೀನಿ. ನಿಮಗೂ ತೋರಿಸ್ತೀನಿ ಮೇಲ್ಗಡೆ ಯಾವ ಥರ ವ್ಯೂ ಇದೆ ಅಂತ. ಬನ್ನಿ ಈಗ ಮೇಲೆ ಹೋಗೋಣ, ಹೋಗ್ತಿದ್ದೀನಿ.
ಓಹೋ ಗೈಸ್, ಏನು ಇಷ್ಟೊಂದು ಚೆನ್ನಾಗಿದೆ ಇದು, ಸಾಕಾಗಿದೆ ಅಲ್ಲ ಗೈಸ್. ನೋಡಿ ಎಲ್ಲ ಜೈ ಶ್ರೀರಾಮ್. ಇಲ್ಲಿ ಎಷ್ಟೊಂದು ಕಪ್ಪು ಮುಖದ ಮಂಗಗಳು ಕಾಣಿಸ್ತಿದ್ದಾವೆ. ಹಂಗೆ ಕಪ್ಪು ಮುಖದ ಮಂಗಕ್ಕೆ ಏನಂತಾರೆ ಅಂತ ಕಮೆಂಟ್ ಮಾಡಿ ಗೈಸ್. ನೋಡಿ ಇಲ್ಲ ಅಂಜನಾದ್ರಿ, ತುಂಬ ವರ್ಷಗಳಿಂದ ಡ್ರೀಮ್ ಇತ್ತು ಗೈಸ್ ನನಗೆ ಇಲ್ಲಿ ಅಂಜನಾದ್ರಿಗೆ ಬರಬೇಕು ಅಂತ. ಈಗ ಫೈನಲಿ ಬಂದಿದ್ದೀನಿ. ಹಿಂಗೆ ಬಂದು ಈ ಕಡೆ ಮೇಲೆ ತೋರಿಸಿದ್ನಲ್ಲ, ಅಲ್ಲಿ ಬಂದು ಈ ಥರ ಹಿಂಗೆ ನೋಡ್ಕೊಂಡು ಇಲ್ಲಿ ಕೂತಿದ್ದೀನಿ. ನೋಡಿ ಇಲ್ಲಿ ನೋಡಿ ಎಷ್ಟು ಹಂಗೆ ಏನಾದರೂ ಬಂದಾಗ ಕಾಲು ಹಾಕುವಾಗ ಹುಷಾರಾಗಿ ನೋಡಿ ಕಾಲು ಹಾಕಿ ಕೆಳಗಡೆ ಹೋಗ್ಬಿಡ್ತಿಲ್ಲ. ಆಮೇಲೆ ಕೂತಿದ್ದ ಜಾಗದಿಂದ ಸ್ವಲ್ಪ ಈ ಕಡೆ ಬರೋಣ ಅಂತ ಹೋಗ್ತಿದ್ದೀನಿ. ಬರೋಣ ಅಂತ ಆಗ್ತಿದ್ದೀನಿ. ಬಂಡೆಕಲ್ ಹೋಗ್ತಿದ್ದೀನಿ. ಸ್ವಲ್ಪ ವ್ಯೂ ಜಾಸ್ತಿ ಇರೋದು ಅದು ನಿಮಗೆ ತೋರಿಸ್ತೀನಿ. ಬಂದು ಈ ಕಡೆ ಇಷ್ಟೇ ಕಾಣಿಸ್ತಿಲ್ಲ, ಏನು ಅಷ್ಟೊಂದೇನು ಚೆನ್ನಾಗಿ ಕಾಣಿಸ್ತಿಲ್ಲ. ಈ ಕಡೆ ಕೆಳಗಡೆ ಇಳ್ದಾಡ್ತಿದ್ದೀವಿ. ಸೇಮ್ ಹೆಂಗೆ ಮೇಲೆ ಹತ್ತು ಬಂದು ಅದೇ ಥರ ಕೆಳಗಡೆ ಇಳ್ದೋಗೋದು. ಕೆಳಗಡೆ ಇಳ್ದೋಗ್ಬಿಟ್ಟು ಒಂದೇ ಸರಿ ಸಿಗ್ತೀನಿ ಗೈಸ್ ನಿಮಗೆ. ನಾನೀಗ ಕೆಳಗಡೆ ಬಂದಾಯಿತು. ಇದು ಸ್ಲಿಪ್ಪರ್ ಹಾಕೊಂಡು ಇನ್ನೊಂದು ಸ್ವಲ್ಪ ಕೆಳಗಡೆ ಹೋಗೋದಿದೆ. ಕೆಳಗಡೆ ಹೋಗಿ ಸೀದಾ ಕಾರ್ ಹತ್ರ ಹೋಗ್ಬಿಟ್ಟು ಆಮೇಲೆ ನಿಮ್ಮ ಹತ್ರ ಮಾತಾಡ್ತೀನಿ ಗೈಸ್. ನನ್ನ ಫೀಲಿಂಗ್ ಹೆಂಗೆ ಅನ್ನಿಸ್ತು ಅಂತ ಹೇಳ್ತೀನಿ, ಕೇಳಿಸ್ಕೊಳ್ಳಿ. ಆಮೇಲೆ ಕಾರ್ ಒಳಗಡೆ ಹೋಗ್ಬಿಟ್ಟು ಹೋಗೋಕ್ಕಿಂತ ಮುಂಚೆ ಗೋಲಿ ಸೋಡಾ ಕುಡಿಯೋಣ ಅಂತ ಬಂದು. ನಮ್ಮ ಕಡೆ ಎಲ್ಲ ಪ್ಲಾಸ್ಟಿಕ್ ಬಾಟ್ಲಲ್ಲಿ ಸಿಗುತ್ತೆ, ಇಲ್ಲಿ ಒರಿಜಿನಲ್ ಓಜಿ ಗೋಲಿ ಸೋಡಾ ಇಲ್ಲಿದೆ. ಇವಾಗ ತಗೊಬಿಟ್ಟು ಕುಡಿಯೋಣ ಗೈಸ್, ಸಕ್ಕತ್ತಾಗಿರುತ್ತೆ. ನಾನಂತೂ ಚಿಕ್ಕ ಹುಡುಗ ಇದ್ದಾಗ ಕುಡಿತಿದ್ದೆ, ಇತ್ತೀಚೆಗೆಲ್ಲೂ ನೋಡಿರಲಿಲ್ಲ ನಮ್ಮ ಹಾಸನ ಸೈಡು. ಇವಾಗ ಕುಡಿತೀನಿ ಗೈಸ್, ನೋಡಿ ಅದು. ಗಂಟೆ ಅಂದರೆ 1, 2, 3, 4, 5 ಗಂಟೆ ಆಯ್ತು. ಈಗ ನೋಡಿ ಹೊಡಿತಾರೆ ಅದನ್ನ ಗೋಲಿನ. ಸಖತ್ತಾಗಿದೆ, ನೀವು ಕುಡಿದ್ಬಿಟ್ರೆ ಮತ್ತೆ ಖಾರ ಸಿಗ್ತಿದೆ ಗೈಸ್. ಈಗ ಅವಾಗಲೇ ಹೇಳಿದ್ನಲ್ಲ, ಬಾಯ್ ಬಾಯ್ ಇತ್ತು ಅಂಜನಾದ್ರಿ ಬೆಟ್ಟ ಗೈಸ್. ಈಗ ಇಲ್ಲಿಂದ ಹೊರಡ್ತಿದ್ದೀವಿ ಗೈಸ್. ಈಗ ಅಲ್ಲಿಂದ ಬಂದ್ವಿ. ಹಂಗೆ ಇಲ್ಲಿ ಚಿತ್ರದುರ್ಗ ಇನ್ನೂ 36 ಕಿಲೋಮೀಟರ್ ಇದೆ. ಮುಂದೆ ಎಲ್ಲಾದರೂ ಚಿತ್ರದುರ್ಗದಲ್ಲಿ ಹೋಟೆಲಲ್ಲಿ ಊಟ ಮಾಡ್ಕೊಂಡ್ಬಿಟ್ಟು ಹೋಗೋಣ ಗೈಸ್ ಹಾಸನಿಗೆ. ಚಿತ್ರದುರ್ಗ ಹತ್ರ ಇನ್ನೊಂದು 2-3 ಕಿಲೋಮೀಟರ್ಸ್ ಇದೆ ಚಿತ್ರದುರ್ಗ ಎಂಟ್ರೆನ್ಸು. ಸುಖಸಾಗರ್ ಅಂತ ಹೋಟ್ಲು ಸಿಕ್ಕಿದೆ. ಇಲ್ಲಿ ಇವಾಗ ಲಂಚ್ ಮಾಡೋಕ್ಕೆ ಪ್ಲ್ಯಾನ್ ಮಾಡಿದ್ದೀವಿ. ಲಂಚ್ ಮಾಡಿಬಿಟ್ಟು ಅದ್ರ ಬಗ್ಗೆ ಹೇಳ್ತೀನಿ ಗೈಸ್, ಹೋಟೆಲ್ ಬಗ್ಗೆ ಹೇಳ್ತೀನಿ. ಮತ್ತು ಲಂಚು ತೋರಿಸ್ತೀನಿ ಹೆಂಗಿದೆ ಅಂತ, ಏನು ಮಾಡ್ತೀನಿ ಅಂತ ತೋರಿಸ್ತೀನಿ. ಲಂಚು ಇಲ್ಲ ಲೈಟಾಗಿ ಏನಾದ್ರು ತಿನ್ನೋಣ ಅಂತ ನೋಡೋಣ ಗೈಸ್ ಏನೇನಿದೆ. ಇಲ್ಲಿ ಊಟ ಎಲ್ಲ ಮಾಡಾಯಿತು. ಊಟ ಅಂತೂ ಚೆನ್ನಾಗಿತ್ತು, ಸಖತ್ತಾಗಿತ್ತು. ಈಗ ನಮ್ಮ ಅಣ್ಣ ಇಲ್ಲಿಂದ ನೀನು ಗಾಡಿ ಓಡಿಸು ಅಂತ ಕೊಡ್ತಾಯಿದ್ದಾನೆ. ಇನ್ನು ನಮ್ಮ ಹಾಸನಿಗೆ ಬಂದು ಒಂದು 210 ಕಿಲೋಮೀಟರ್ಸ್ ಇದೆ ಇಲ್ಲಿಂದ. ಚಿತ್ರದುರ್ಗದಲ್ಲಿ ಇದ್ದೀವಿ ಇವಾಗ. ಬನ್ನಿ ಗೈಸ್ ಈಗ ಹೊರಡೋಣ. ನಾವಿವಾಗ ಹಾಸನಿಗೆ ಬಂದಾಯಿತು. ಇನ್ನೇನು ಓಕೆ, ಹಾಸನಿಗೆ ಬಂದಿದ್ದೀವಿ. ನಿಮಗೆ ಈ ವಿಡಿಯೋ ಅಂಜನಾದ್ರಿ ಬೆಟ್ಟದ್ದು ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಶೇರ್ ಮಾಡಿ. ಹಂಗೆ ಅಂಜನಾದ್ರಿ ಬೆಟ್ಟನ ಎಲ್ಲರಿಗೂ ತೋರಿಸಿ, ನಿಮ್ಮ ಫ್ರೆಂಡ್ಸ್ಗೆ, ಫ್ಯಾಮಿಲಿಗೆ ಎಲ್ಲರಿಗೂ ತೋರಿಸಿ ಗೈಸ್. ಓಕೆ ಗೈಸ್, ಬಾಯ್.